ಜೀವನದಲ್ಲಿ ಕಲಿತ ಪಾಠಕ್ಕಿಂತ ನಂಬಿದವರೇ ಕಲಿಸಿದ ಪಾಠ ಹೆಚ್ಚು. ಸಿಗುವ ಸುಳ್ಳು ಪ್ರೀತಿಗಿಂತ ಸಿಗದ ನಿಜವಾದ ಪ್ರೀತಿಯೇ ಉತ್ತಮ. ಕಣ್ಣೀರು ಉಪ್ಪಾಗಿರಲು ಕಾರಣ ಸಮುದ್ರದಷ್ಟು ನೋವು ನಮ್ಮ ಹೃದಯದಲ್ಲಿರುತ್ತೆ. ಇಷ್ಟಪಟ್ಟಿದ್ದು ಯಾವತ್ತೂ ನಮಗೆ ಸಿಗೋದಿಲ್ಲ. ಒಂದು ವೇಳೆ ಸಿಕ್ಕರೂ ಎಂದಿಗೂ ನಮ್ಮೊಂದಿಗೆ ಇಷ್ಟದಿಂದ ಇರೋದಿಲ್ಲ. ಒತ್ತಡವು ಹೆಚ್ಚಾದಾಗ ನಮ್ಮ ನಿಜವಾದ ವರ್ತನೆ ಹೊರಗೆ ಬರುತ್ತೆ. ಕೆಲವು ಜನ ನಿಮ್ಮನ್ನು ನೋಯಿಸಿ ನಿಮ್ಮಿಂದಲೇ ತಮಗೆ ನೋವಾದಂತೆ ನಟಿಸುತ್ತಾರೆ. ಆತ್ಮಬಲ ನಿಮ್ಮ ಜೊತೆಗಿದ್ರೆ ಆಕಾಶವೇ ಅಂಗೈಯಲ್ಲಿರುತ್ತೆ. ಸಾಧಿಸುವ ತನಕ ಕಿವುಡನಾಗು, ಸಾಧಿಸಿದ ಬಳಿಕ ಮೂಕನಾಗು. ಜೀವನದಲ್ಲಿ ಉಚಿತವಾಗಿ ಸಿಗೋದು ಒಂದು ನೋವು, ಇನ್ನೊಂದು ಸಾವು. ಹಣ ಮುಖ್ಯ ಎನ್ನುವವರಿಗೆ ಒಳ್ಳೆಯತನ ಕಡಿಮೆ, ಒಳ್ಳೆಯತನ ಮುಖ್ಯ ಎನ್ನುವವರಿಗೆ ಹಣ ಕಡಿಮೆ. ಮನಸ್ಸಿಗೆ ಬೆಂಕಿ ಬಿದ್ದಾಗ ನೀರೆಲ್ಲೂ ಸಿಗಲ್ಲ ಅಂತ ಕಣ್ಣಲ್ಲೇ ಕಣ್ಣೀರಿಟ್ಟ ಆ ಪರಮಾತ್ಮ ನಿಜಕ್ಕೂ ಪುಣ್ಯಾತ್ಮ. ನಂಬಿಕೆಯನ್ನು ಉಳಿಸಿಕೊಳ್ಳುವವರಿಗಿಂತ ನಂಬಿದವರನ್ನು ಬಳಸಿಕೊಳ್ಳುವವರೇ ಜಾಸ್ತಿ. ಆತ್ಮವೇ ದಣಿದಿದ್ರೆ ನಿದ್ರೆಯಿಂದ ದೇಹಕ್ಕೆ ಯಾವ ಪ್ರಯೋಜನವಿಲ್ಲ. ಸಾವಿನವರೆಗೂ ಕೆತ್ತಿದರೂ ಪರಿಪೂರ್ಣವಾಗಿ ಶಿಲ್ಪವಾಗದ ಏಕೈಕ ಶಿಲೆ ಎಂದರೆ ಅದು ಮನುಷ್ಯ. ಯಾರು ಹೋಗುತ್ತಿದ್ದಾರೋ ಹೋಗಲಿ ಬಿಡಿ. ಈಗ ಒಂದು ವೇಳೆ ನಿಂತರೂ ನಾಳೆ ಅವರು ಹೋಗಿಯೇ ಹೋಗುತ್ತಾರೆ. ಯಾರಾದರೂ ನೀವಿಲ್ಲದೆ ಸಂತೋಷವಾಗಿದ್ದರೆ ಇರಲಿ ಬಿಡಿ. ಅವರ ಹಿಂದೆ ಹಿಂದೆ ಹೋಗಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಕಳೆದುಕೊಳ್ಳಬೇಡಿ. ಮುಂದಿನವರಿಗೆ ಯಾವುದೇ ಇಚ್ಛೆನೇ ಇರದೆ ಅವರೊಂದಿಗೆ ಸಂಬಂಧವನ್ನು ಬೆಸೆಯುವುದರಲ್ಲಿ ಯಾವ ಅರ್ಥವೂ ಇರೋದಿಲ್ಲ. ಕೆಲವು ವಿಷಯಗಳನ್ನು ಅಹಂಕಾರಕ್ಕಾಗಿ ಅಲ್ಲ, ಆತ್ಮ ಗೌರವಕ್ಕಾಗಿ ಬಿಡಬೇಕಾಗುತ್ತೆ. ಜೀವನವೆಂದರೆ ಬಗೆಹರಿಸಬೇಕಾದ ಸಮಸ್ಯೆ ಅಲ್ಲ, ಅನುಭವಿಸಬೇಕಾದ ವಾಸ್ತವ. ಮಾತಿಗೆ ಮಾತು, ಗೌರವಕ್ಕೆ ಗೌರವ, ತಿರಸ್ಕಾರಕ್ಕೆ ತಿರಸ್ಕಾರ. ಇದು ಅಹಂ ಎನಿಸಿದ್ರು ಆತ್ಮ ಗೌರವಕ್ಕೆ ಅಗತ್ಯ. ಎಲ್ಲ ಹಣೆ ಬರಹ ಎಂಬ ಮಾತು ಮೂಡಿದ್ರೆ ಅಲ್ಲಿ ಪ್ರೀತಿ ಕಮ್ಮಿಯಾಗಿದೆ ಎಂದರ್ಥ. ಜೀವನವೆಂದರೆ ಖುಷಿಯಿಂದ ಮಾಡಿದ ಪಾಪಗಳನ್ನು ಅಳುತ್ತಾ ಅನುಭವಿಸೋದು. ನಮ್ಮ ನೆಮ್ಮದಿ ಹಾಳಾಗುವುದು ನಾವು ಹೇಳಿದ ಸುಳ್ಳುಗಳಿಂದಲ್ಲ, ಹೇಳದೆ ಬಚ್ಚಿಟ್ಟುಕೊಂಡಿರುವ ಸತ್ಯಗಳಿಂದ. ಬೇರೆಯವರಲ್ಲಿ ಒಳ್ಳೆಯದನ್ನು ಹುಡುಕು, ನಿನ್ನಲ್ಲಿ ಕೆಟ್ಟದ್ದನ್ನು ಹುಡುಕು. ಯೋಚನೆಗಳು ಮತ್ತು ಭಾವನೆಗಳು ಶುದ್ಧವಾಗಿದ್ರೆ ಭಾಗ್ಯಕ್ಕೆ ಕೊರತೆ ಬರುವುದಿಲ್ಲ. ನಂಬಿಕೆಯನ್ನು ಉಳಿಸಿಕೊಳ್ಳುವವರಿಗಿಂತ ನಂಬಿದವರನ್ನು ಬಳಸಿಕೊಳ್ಳುವವರೇ ಜಾಸ್ತಿ. ನಮ್ಮವರೇ ಕಲಿಸಿಕೊಟ್ಟಿದ್ದಾರೆ ಯಾರೂ ಇಲ್ಲಿ ನಮ್ಮವರಲ್ಲವೆಂದು. ಆ ಭಗವಂತನಿಗೆ ಗೊತ್ತು ನೀವು ಯಾವುದಕ್ಕಾಗಿ ಎಷ್ಟು ತಾಳ್ಮೆಯಿಂದ ಕಾದಿರುವಿರಿ ಎಂದು. ನಂಬಿಕೆ ಇಡಿ, ನಿಮ್ಮ ತಾಳ್ಮೆಯ ಪ್ರತಿ ಕ್ಷಣದ ಬೆಲೆ ಸಿಕ್ಕೇ ಸಿಗುತ್ತೆ. ಕೆಲವು ಜನ ಹೊರಗಿನಿಂದ ತುಂಬಾ ಸುಂದರವಾಗಿದ್ರು ಒಳಗಿನಿಂದ ಅಷ್ಟೇ ವಿಷಕಾರಿಯಾಗಿರುತ್ತಾರೆ. ಪ್ರತಿ ಸಲ ಎಲ್ಲವನ್ನು ಮೌನದಿಂದಲೇ ಒಪ್ಪಿಕೊಳ್ಳೋದು ಕೂಡ ಕೋಪದ ಒಂದು ಮಾದರಿ. ಮುಂದಿನ ಮನುಷ್ಯ ಅರ್ಥ ಮಾಡಿಕೊಳ್ಳಬೇಕಷ್ಟೇ. ಆರ್ಥಿಕ ಸ್ಥಿತಿ ಗಟ್ಟಿಯಾಗಿರಲಿ ಬಿಡಲಿ, ಆದರೆ ಮಾನಸಿಕ ಸ್ಥಿತಿ ಮಾತ್ರ ಗಟ್ಟಿಯಾಗಿರಲೇಬೇಕು. ರಕ್ತ ಸಂಬಂಧಗಳಿಗಿಂತ ವಿಶ್ವಾಸದ ಸಂಬಂಧಗಳು ಹೆಚ್ಚು ಮುಖ್ಯ. ವಿಶ್ವಾಸವಿದ್ರೆ ಅಪರಿಚಿತರು ನಮ್ಮವರೆನಿಸುತ್ತಾರೆ, ವಿಶ್ವಾಸವೇ ಇಲ್ಲವೆಂದರೆ ನಮ್ಮವರೇ ಅಪರಿಚಿತರಾಗುತ್ತಾರೆ. ಬೀಳುವುದು ಸುಲಭ, ಬೀಳಿಸುವುದು ಇನ್ನೂ ಸುಲಭ. ಆದರೆ ಕೈ ಹಿಡಿದು ಜೊತೆಯಾಗಿ ನಡೆದುಕೊಂಡು ಹೋಗುವುದಿದೆಯಲ್ಲ, ಅದು ತುಂಬಾ ಕಠಿಣ. ಅಭಿಮಾನವನ್ನು ಬರಲು ಬಿಡಬೇಡಿ ಮತ್ತು ಸ್ವಾಭಿಮಾನವನ್ನು ಹೋಗಲು ಬಿಡಬೇಡಿ. ಅಭಿಮಾನವು ನಿಮ್ಮನ್ನು ಏಳಲು ಬಿಡೋದಿಲ್ಲ, ಸ್ವಾಭಿಮಾನವು ನಿಮ್ಮನ್ನು ಬೀಳಲು ಬಿಡೋದಿಲ್ಲ. ಒಳ್ಳೆಯವರಾಗಬೇಕೆಂದ್ರೆ ತಂದೆ ತಾಯಿ ಮತ್ತು ಆ ಭಗವಂತನ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ. ಈ ಜಗತ್ತು ನೀವು ಹೆಸರು ಮಾಡಿದರೆ ಹೊಟ್ಟೆ ಉರಿದುಕೊಳ್ಳುತ್ತೆ, ಸೋತರೆ ನಿಮ್ಮನ್ನೇ ನೋಡಿ ನಗುತ್ತೆ. ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲವೆಂದು ಟೆನ್ಷನ್ ಮಾಡ್ಕೋಬೇಡಿ. ಒಳ್ಳೆಯ ಪುಸ್ತಕ ಮತ್ತು ಒಳ್ಳೆಯ ಜನ ಎಲ್ಲರಿಗೂ ಅರ್ಥವಾಗೋದಿಲ್ಲ. ಸಂಬಂಧಗಳು ದುರ್ಬಲವಾಗಬಾರದು. ಒಬ್ಬರು ಶಾಂತವಾಗಿದ್ದರೆ ಒಬ್ಬರು ಧ್ವನಿಗೂಡಿಸಬೇಕಾಗುತ್ತೆ. ಜೀವನ ಚಿಕ್ಕದಾಗಿಲ್ಲ, ಜನ ಬದುಕುವ ಕಲೆಯನ್ನು ವಿಳಂಬವಾಗಿ ಕಲಿಯುತ್ತಾರೆ. ಎಲ್ಲ ಅರ್ಥವಾಗುವಷ್ಟರಲ್ಲಿ ಹೋಗುವ ಸಮಯ ಬಂದೇ ಬಿಟ್ಟಿರುತ್ತೆ. ಯಾರ ಸಮಯ ಸರಿಯಿಲ್ವೋ ಅಂಥವರ ಸಹಾಯ ಮಾಡಿ, ಆದರೆ ಯಾರ ನಿಯತ್ತು ಸರಿಯಿಲ್ವೋ ಅವರಿಂದ ಆದಷ್ಟು ದೂರವಿರಿ. ಎಷ್ಟು ನೀವು ತುಂಬ ಪ್ರಾಮಾಣಿಕ, ಸತ್ಯ ಮತ್ತು ಸರಳ ವ್ಯಕ್ತಿಯಾಗುತ್ತೀರೋ ಅಷ್ಟೇ ನಿಮ್ಮನ್ನು ಕೊಳ್ಳೆ ಹೊಡೆಯುತ್ತಾರೆ ಮತ್ತು ಮೋಸ ಹೋಗುತ್ತೀರಾ. ಅದೃಷ್ಟ ನಿಮ್ಮ ಕೈ ಕೊಟ್ಟಾಗ ತಿಳಿದುಕೊಂಡು ಬಿಡಿ, ನಿಮ್ಮ ಪರಿಶ್ರಮ ನಿನ್ನ ಕೈ ಹಿಡಿಯುತ್ತದೆ ಎಂದು. ಈ ಜಗತ್ತು ತುಂಬಾ ಸ್ವಾರ್ಥಿ, ಇದರಿಂದ ಒಳ್ಳೆತನದ ನಿರೀಕ್ಷೆ ಯಾವತ್ತೂ ಇಟ್ಟುಕೊಳ್ಳಬೇಡಿ. ಎಷ್ಟು ವಿಚಿತ್ರ ಅಲ್ವಾ. ವಿಶ್ವಾಸವು ಮುಂದಿನ ವ್ಯಕ್ತಿಯ ನಿಜ ಸ್ವರೂಪವನ್ನು ನೋಡಿಯೇ ಮಾಡಲಾಗುತ್ತೆ ಮತ್ತು ಅದೇ ನಿಜ ಸ್ವರೂಪವನ್ನು ನೋಡಿ ವಿಶ್ವಾಸವು ಒಡೆದು ಹೋಗುತ್ತೆ. ಇಸ್ಪೀಟ್ನಲ್ಲಿ ಜೋಕರ್ ಮತ್ತು ನಮ್ಮವರು ಎನಿಸಿಕೊಂಡವರು ಕೊಟ್ಟ ಏಟು ಇಡೀ ಆಟವನ್ನೇ ತಿರುಚಿಬಿಡುತ್ತೆ. ಯಶಸ್ಸನ್ನು ಗಳಿಸೋದು ಸುಲಭ, ಆದರೆ ಅದನ್ನು ಕಾಯ್ದುಕೊಳ್ಳುವುದು ತುಂಬಾ ದೊಡ್ಡ ವಿಷಯ. ಎಲ್ಲಿ ಗೌರವವಿಲ್ಲವೋ ಅಲ್ಲಿ ಹೋಗಬೇಡ. ಯಾರು ನಿನ್ನನ್ನು ಕೇಳಿಸಿಕೊಳ್ಳೋದಿಲ್ವೋ ಅವರಿಗೆ ಅರ್ಥ ಮಾಡಿಸಲು ಹೋಗಬೇಡ. ಯಾವುದು ಪಚಿಸೋದಿಲ್ವೋ ಅದನ್ನು ತಿನ್ನಬೇಡ. ಸತ್ಯ ಹೇಳಿದರೂ ಕೋಪ ಮಾಡಿಕೊಳ್ಳುವವರಿಗೆ ರಮಿಸಲು ಹೋಗಬೇಡ. ಮಾತು ಕಹಿಯಾಗಿದೆ ಆದರೆ ಸತ್ಯವಾಗಿದೆ. ಯಾರು ತಮ್ಮ ನೋವನ್ನು ಎಲ್ಲರಿಂದ ಮುಚ್ಚಿಡುವುದನ್ನು ಕಲಿಯುತ್ತಾರೋ ಅವರು ನಿಜವಾಗಿಯೂ ಬದುಕುವುದನ್ನು ಕಲಿತ ಹಾಗೆ. ಎಷ್ಟು ದೊಡ್ಡ ಹೃದಯವೋ ಅಷ್ಟೇ ದೊಡ್ಡ ನೋವು ಕೂಡ ಸಿಗುತ್ತೆ. ಸಮಯ ಒಂದೇ ರೀತಿಯಾಗಿದ್ರೆ ನಮ್ಮವರ ಸರಿಯಾದ ಪರಿಚಯವೇ ಆಗುತ್ತಿರಲಿಲ್ಲ. ಕೆಲವರು ನಮಗೆ ಎಷ್ಟು ಶುಭ ಚಿಂತಕರಾಗಿರುತ್ತಾರೆ ಅಂದರೆ ನಮಗೆ ಶುಭವಾಗಲು ಶುರುವಾದಾಗ ಅವರಿಗೆ ಚಿಂತೆ ಕಾಡಲು ಶುರುವಾಗುತ್ತೆ. ಜೀವನದಲ್ಲಿ ಕೆಲವು ಒಳ್ಳೆಯ ಗೆಳೆತನವೂ ಇರಬೇಕು. ಯಾಕೆಂದರೆ ಪ್ರತಿ ಬಾರಿ ಪ್ರೀತಿಯೊಂದೇ ನಮ್ಮ ಕೈ ಹಿಡಿಯಲು ಸಾಧ್ಯವಿಲ್ಲ.
ಎಲ್ಲರ ಅಸಲಿಯತ್ತು ಗೊತ್ತು ನಮಗೆ, ಮೌನವಾಗಿರುವೆವು ಅಷ್ಟೇ, ಕುರುಡರಲ್ಲ. ಯಾರ ಜೀವನ ಪರಿಪೂರ್ಣವಾಗಿದೆ ಹೇಳಿ? ಮನುಷ್ಯ ಒಂದು ಪಡೆದುಕೊಳ್ಳಲು ಏನಾದರೂ ಕಳೆದುಕೊಳ್ಳಲೇಬೇಕಾಗುತ್ತೆ. ಜೀವನದಲ್ಲಿ ಒಂದು ಪಾಠ ಕಲಿತಿದ್ದೇವೆ, ಗೆಳೆತನ ಮಾಡಿ ಅಥವಾ ಪ್ರೀತಿಯನ್ನು ಮಾಡಿ, ಆದರೆ ಯಾರಿಂದಲೂ ನಿರೀಕ್ಷೆ ಮಾತ್ರ ಇಟ್ಟುಕೊಳ್ಳಬೇಡಿ. ಈ 6 ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮೊದಲನೆಯದು ನಿಮ್ಮ ರಹಸ್ಯ, ಎರಡನೆಯದು ಬೇರೆಯವರ ರಹಸ್ಯ, ಮೂರನೆಯದು ನಿಮ್ಮ ಮನೆಯ ಸಮಸ್ಯೆ, ನಾಲ್ಕನೆಯದು ನಿಮ್ಮ ಸಂಬಂಧ, ಐದನೆಯದು ನಿಮ್ಮ ಭಯ ಮತ್ತು ದೌರ್ಬಲ್ಯ, ಆರನೆಯದು ನಿಮ್ಮ ಕನಸು ಮತ್ತು ಗುರಿ. ನಿಮ್ಮ ತುಂಬಾ ಹತ್ತಿರದವರು ನಿಮ್ಮಿಂದ ದೂರವಾಗಲು ಶುರುವಾದರೆ ತಿಳಿದುಕೊಂಡು ಬಿಡಿ, ನಿಮ್ಮ ಅವಶ್ಯಕತೆ ಮುಗಿಯಿತು ಎಂದು. ಎಲ್ಲಿಯವರೆಗೆ ಜೀವನದಲ್ಲಿ ಏನಾದರೂ ಸಾಧಿಸೋದಿಲ್ವೋ ಅಲ್ಲಿಯವರೆಗೆ ನಿನ್ನನ್ನು ಯಾರೂ ಗೌರವಿಸೋದಿಲ್ಲ ಮತ್ತು ಯಾರೂ ಕೇಳುವುದೂ ಇಲ್ಲ. ಹೇಗೆ ಬೇರೆಯವರ ವರ್ತನೆ ನಿನಗೆ ಇಷ್ಟವಾಗುವುದಿಲ್ವೋ ಅದೇ ರೀತಿಯ ವರ್ತನೆಯನ್ನು ನೀನು ಬೇರೆಯವರೊಂದಿಗೆ ಮಾಡಬೇಡ. ಸಂಗಾತಿ ಬಡವನಾಗಿದ್ರೂ ಪರವಾಗಿಲ್ಲ, ಒಳ್ಳೆಯವನಾಗಿರಬೇಕು, ನಿಮಗೆ ಗೌರವ ಕೊಡಬೇಕು. ಯಾಕೆಂದ್ರೆ ಬಡತನದಲ್ಲಿ ಜೀವನ ಸಾಗಿಸಬಹುದು, ಆದರೆ ಒಬ್ಬ ಕೆಟ್ಟ ವ್ಯಕ್ತಿಯೊಂದಿಗೆ ಜೀವನ ಸಾಗಿಸೋದು ತುಂಬಾ ಕಠಿಣ. ಯಾವಾಗಲೂ ಪರಿಸ್ಥಿತಿಯ ಕೈಗೊಂಬೆಯಾಗಬೇಡಿ, ಯಾಕೆಂದ್ರೆ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವ ಆ ಧೈರ್ಯ ನಿಮ್ಮಲ್ಲಿಯೇ ಇದೆ. ಜೀವನದಲ್ಲಿ ಎಂತಹ ನೋವುಗಳು ಸಿಕ್ಕಿವೆ ಅಂದ್ರೆ ನಮ್ಮ ಜೀವವನ್ನೇ ತೆಗೆದುಕೊಂಡು ಜೀವಂತವಾಗಿಯೂ ಬಿಟ್ಟು ಬಿಟ್ಟರು. ಯಾವಾಗ ಮನಸ್ಸಿನ ತುಂಬ ಗದ್ದಲವಿರುತ್ತೋ ಆಗ ನಾವು ಮೌನವಾಗಿ ಬಿಡುತ್ತೇವೆ. ತಪ್ಪಾಗುವುದು ಪ್ರಕೃತಿಯಾಗಿದೆ, ಒಪ್ಪಿಕೊಳ್ಳುವುದು ಸಂಸ್ಕೃತಿಯಾಗಿದೆ, ಸುಧಾರಿಸಿಕೊಳ್ಳುವುದು ಪ್ರಗತಿಯಾಗಿದೆ. ಯೋಚನೆ ಸುಂದರವಾಗಿದ್ರೆ ಎಲ್ಲವೂ ಸುಂದರವಾಗಿಯೇ ಕಾಣುತ್ತೆ. ಪ್ರತಿ ವ್ಯಕ್ತಿಯಲ್ಲೂ ಏನಾದ್ರೂ ಪ್ರತಿಭೆ ಇದ್ದೇ ಇರುತ್ತೆ, ಆದರೆ ಮನುಷ್ಯ ಬೇರೆಯವರ ರೀತಿಯಾಗಲು ಹೋಗಿ ಎಲ್ಲವನ್ನು ಹಾಳು ಮಾಡಿಕೊಳ್ಳುತ್ತಾನೆ. ಪುಸ್ತಕದಿಂದಲೇ ಎಲ್ಲ ಪಾಠವನ್ನು ಕಲಿಯಬೇಕೆಂದೇನಿಲ್ಲ, ಕೆಲವು ಪಾಠವನ್ನು ಆ ಜೀವನ ಮತ್ತು ಸಂಬಂಧಗಳೇ ಕಲಿಸಿಕೊಡುತ್ತೆ. ನಾವು ಒಂದು ರೀತಿ ಸಮುದ್ರ ಇದ್ದ ಹಾಗೆ, ಮೇಲಿನಿಂದ ಶಾಂತವಾಗಿ ಕಾಣಿಸಿದ್ರು ಒಳಗಡೆ ಚಂಡಮಾರುತವೇ ಬೀಸುತ್ತಿದೆ. ಪ್ರೀತಿ ಸತ್ಯವಾಗಿದ್ರೆ ಅದು ನಿಮ್ಮ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದಿಲ್ಲ, ನಿಮ್ಮ ಪ್ರತೀಕ್ಷೆಯನ್ನು ಮಾಡುತ್ತೆ. ಜಗತ್ತಿನಲ್ಲಿ ಸಾವಿರಾರು ಸಂಬಂಧಗಳನ್ನು ಮಾಡಿ, ಆದರೆ ಒಂದು ಎಂತಹ ಸಂಬಂಧ ಮಾಡಬೇಕೆಂದ್ರೆ ಆ ಸಾವಿರಾರು ಸಂಬಂಧಗಳು ನಿಮ್ಮ ವಿರುದ್ಧ ನಿಂತಾಗ ಆ ಒಂದು ಸಂಬಂಧ ಮಾತ್ರ ನಿಮ್ಮ ಜೊತೆಯಾಗಿ ನಿಂತಿರಬೇಕು. ಯಾರಲ್ಲಿ ನಷ್ಟವನ್ನು ಸಹಿಸಿಕೊಳ್ಳುವ ತಾಕತ್ತಿದೆಯೋ ಅವರೇ ಗಳಿಸುವ ಕ್ಷಮತೆಯನ್ನು ಹೊಂದಿರುತ್ತಾರೆ. ಅದು ವ್ಯಾಪಾರವೇ ಆಗಲಿ ಅಥವಾ ಸಂಬಂಧವೇ ಆಗಲಿ. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಯಾವತ್ತೂ ಮೋಸ ಮಾಡಬೇಡಿ, ನೀವು ಮಾಡಿದ ಮೋಸಕ್ಕೆ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡುವ ಹಾಗೆ. ಇವತ್ತಿನ ಈ ದಿನವನ್ನು ನಮ್ಮ ಹತ್ತಿರ ತುಂಬ ನಾಳೆಗಳಿವೆ ಎಂದು ಯೋಚಿಸುತ್ತಾ ಹಾಳು ಮಾಡಿಕೊಳ್ಳಬೇಡಿ. ಅಧಿಕಾರ, ಚರಿತ್ರೆ ಮತ್ತು ಸಮ್ಮಾನದ ವಿಷಯ ಬಂದಾಗ ಅಹಂಕಾರದ ಅವಶ್ಯಕತೆಯೂ ಇದೆ ಮತ್ತು ಬಂದೇ ಬರುತ್ತೆ. ಸಂಬಂಧವನ್ನು ನಿಭಾಯಿಸಲು ಸುಂದರವಾಗಿರುವ ಸಂಗಾತಿಗಿಂತ ತಿಳುವಳಿಕೆಯುಳ್ಳ ಸಂಗಾತಿಯ ಅವಶ್ಯಕತೆ ಇರುತ್ತೆ. ಅಳುವುದರಿಂದ ನೋವು ಕಡಿಮೆಯಾಗುವುದಿಲ್ಲ, ಹೃದಯಕ್ಕೆ ನೆಮ್ಮದಿ ಮಾತ್ರ ಸಿಗುತ್ತೆ. ಅವರು ನಿಮ್ಮನ್ನು ರಮಿಸಬಹುದು ಎಂಬ ನಂಬಿಕೆ ಇದ್ರೆ ಮಾತ್ರ ಅವರ ಮೇಲೆ ಕೋಪ ಮಾಡಿಕೊಳ್ಳಿ. ಜನ ಎಷ್ಟು ವಿಚಿತ್ರವೆಂದ್ರೆ ಒಂದು ಮಾತು ಹಿಡಿದುಕೊಂಡು ವ್ಯಕ್ತಿಯನ್ನೇ ಬಿಟ್ಟು ಬಿಡುತ್ತಾರೆ. ಇಷ್ಟಪಡುವವರು 1000 ಜನ ಸಿಗಬಹುದು, ಆದರೆ ಕಾಳಜಿ ಮಾಡುವವರು ಒಬ್ಬರೂ ಇರೋದಿಲ್ಲ. ಯಾವಾಗ ಜೀವನದ ಗಾಡಿಯು ಸರಿಯಾದ ಹಳಿಗಳ ಮೇಲೆ ಓಡುತ್ತೋ ಆಗ ಎಲ್ಲರೂ ಜೊತೆಯಾಗಿಯೇ ಬರುತ್ತಾರೆ. ಆದರೆ ಸ್ವಲ್ಪ ಹಳಿಗಳ ಮೇಲಿನಿಂದ ಕೆಳಗೆ ಇಳಿದರೆ ಸಾಕು, ಎಲ್ಲರೂ ಬಿಟ್ಟು ಹೋಗುತ್ತಾರೆ. ಜೀವನವನ್ನು ಸುಧಾರಿಸಲು ನನ್ನ ಜೊತೆ ಏನಾಗುತ್ತಿದೆ ಎಂದು ಯೋಚಿಸುವ ಬದಲು ನಾನೇನು ಮಾಡುತ್ತಿದ್ದೇನೆ ಎಂಬುದರ ಬಗ್ಗೆ ಯೋಚಿಸುವುದನ್ನು ಶುರು ಮಾಡಿ. ಜೀವನದಲ್ಲಿ ಹಣ ಮತ್ತು ಪವರ್ಗಿಂತಲೂ ಸ್ವಭಾವ ಮತ್ತು ಸಂಬಂಧಕ್ಕೆ ಹೆಚ್ಚು ಮಹತ್ವ ನೀಡಿ. ಯಾರಿಗಾದ್ರೂ ನಿಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ರು ಎಲ್ಲಿಯವರೆಗೆ ನಿಮ್ಮಿಂದ ಪ್ರಯೋಜನವಿದೆಯೋ ಅಲ್ಲಿಯವರೆಗಷ್ಟೇ ನಿಮ್ಮವರಾಗಿರುತ್ತಾರೆ. ಯಾವಾಗ ನಿಮ್ಮಿಂದ ಯಾವ ಉಪಯೋಗವಿರೋದಿಲ್ವೋ ಮತ್ತು ಏನಾದ್ರೂ ತಪ್ಪು ಮಾಡಿದಿರಿ ಅಂದ್ರೆ ನಿಮ್ಮ ಎಲ್ಲ ಒಳ್ಳೆಯ ಕೆಲಸವನ್ನು ಮರೆತು ತಮ್ಮ ನಿಜವಾದ ಸ್ವರೂಪವನ್ನು ತೋರಿಸಿಬಿಡುತ್ತಾರೆ. ಚದುರಂಗದಲ್ಲಿ ಪ್ರಧಾನಿ ಮತ್ತು ಜೀವನದಲ್ಲಿ ಆತ್ಮ ಸಾಕ್ಷ್ಯ ಸಾವಾದ್ರೆ ಆಟವೇ ಮುಗಿಯಿತು ಎಂದು ತಿಳಿದುಕೊಂಡು ಬಿಡಿ. ಔಷಧಿಯು ಸಾವಿಗಿಂತ ಮುಂಚೆ ಕೆಲಸಕ್ಕೆ ಬರುತ್ತೆ, ಸಾವಿನ ನಂತರ ಬರೋದಿಲ್ಲ. ಗೆಳೆತನದ ನಂತರ ಪ್ರೀತಿ ಹುಟ್ಟಬಹುದು, ಆದರೆ ಪ್ರೀತಿಯ ನಂತರ ಗೆಳೆತನ ಮುಂದುವರಿಯಲು ಸಾಧ್ಯವೇ ಇಲ್ಲ.